ಮಾವಿನ ಪಲ್ಪ್ ರೆಡಿಯಾಗಿದೆ, ಅರ್ದು ಇದರಲ್ಲಿ ತಗೊಳ್ತಾನೆ. ಓಕೆ, ಇದಕ್ಕೆ ನಾನು ಈಗ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾನೆ. ಇದು ಯಾರು ಕೂಡ ಕುಡಿಯಲಿಕ್ಕೆ ಅಡ್ಡಿಲ್ಲ, ಡಯಾಬಿಟಿಸ್ ಪೇಷಂಟ್ ಕೂಡ ಅಡ್ಡಿಲ್ಲ, ಯಾಕಂದರೆ ನಾನು ಬೆಲ್ಲ ಸೇರಿಸಿದ್ದೇನೆ. ಮತ್ತು ಇದು ಸ್ಟೂಡೆಂಟ್ಸಿಗೆ ತುಂಬ ಉಪಯೋಗ ಆಗ್ತದೆ. ಎಕ್ಸಾಮ್ ಟೈಮ್ನಲ್ಲಿ ಹೋಗಬೇಕಾದ್ರೆ ಇದನ್ನು ಕುಡಿದು ಹೋದರೆ ಪೇಪರು ಬರಿತೇ ಉಳಿಯೋದು, ಅಷ್ಟು ನೆನಪಿನ ಶಕ್ತಿ ಈ ಒಂದು ಕೈರಿ ಪನ್ನಗಿದೆ. ಗ್ಲಾಸಲ್ಲಿ ಐಸ್, 3 ಗ್ಲಾಸಲ್ಲಿ ಐಸ್ ಹಾಕ್ಕೊಳ್ತಾನೆ. ನಂತರ ಈ ಅರಿದಪ್ಪನ ಸ್ಪೆಷಲ್ ಕೈರಿ ಪನ್ನ ರೆಡಿಯಾಗಿದೆ. ಇದನ್ನು ನಾನು ಪುದೀನ ಹಾಕ್ಕೊಳ್ತೇನೆ ಇದ್ರ ಮೇಲೆ. ಓಕೆ, ಮತ್ತು ಕುಡಿಲಿಕ್ಕೆ ತಗೊಳ್ತೇನೆ. ನೀವು ಕೂಡ ಮಾಡಿ ನೋಡಿ, ನಂತರ ನನಗೆ ತಿಳಿಸಿ. ಕೈರಿ ಪನ್ನ ರೆಸಿಪಿಯನ್ನು ನೋಡಲಿಕ್ಕೆ ತುಂಬ ತುಂಬ ಧನ್ಯವಾದಗಳು. ನೀವು ಕೂಡ ಮಾಡಿ ನೋಡಿ ಮತ್ತು ನನಗೆ ತಿಳಿಸಿ. ಮತ್ತು ಹೀಗೆ ನೀವು ಬೇರೆ ವಿಧದ ಕೂಡ ಮಾಡ್ಬೋದು. ಇವತ್ತಿನ ಎಪಿಸೋಡನ್ನು ಮುಗಿಸ್ತೇನೆ.